Friends, welcome to session number 34 of the auditing subject, the BBA 6th semester. In this session, we'll be learning about vouching of plant and machinery and freehold and leasehold property. The plant and machinery generally requires huge amount of investment, and hence a huge amount of cash is involved in the purchase of a plant and machinery. Plant and machinery in the factory ಅತಿ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಹೂಡಿಕೆಯನ್ನು ಬಯಸುವಂತಹ ಒಂದು ಸೆಕ್ಟರ್ ಆಗಿದೆ. ಹಾಗಾಗಿ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಫ್ರಾಡ್ಸ್ ಆಗುವ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ. ಯು ಮೇ ಹ್ಯಾವ್ ಹರ್ಡ್ ಅಬೌಟ್ ಸಚ್ ಈವೆಂಟ್ಸ್ ಇನ್ ದ ನ್ಯೂಸ್ ಪೇಪರ್ಸ್ ವೇರ್ scams have taken place in case of purchase of equipments, purchase of assets in an organization. So what are the respect guidelines to be followed by the auditor in terms of watching the payment made for acquisition of plant and machinery? Plant and machinery purchase ಮಾಡಲಿಕ್ಕೆ ಮಾಡಿದಂಥ ಖರ್ಚು ವೆಚ್ಚಗಳನ್ನು ವೌಚಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ. The first one is the auditor should see that the purchase of plant and machinery is properly authorized. Plant and machineryಗೆ ಪರ್ಚೇಸ್ ಮಾಡಲಿಕ್ಕೆ ಸರಿಯಾದ ಆಥರೈಸೇಷನ್ ಇದೆ ಅನ್ನೋದನ್ನು ಖಾತರಿಪಡಿಸಿಕೊಳ್ಳಲು ಆಡಿಟರ್ ಪ್ರಯತ್ನ ಮಾಡಬೇಕು. ಪ್ಲಾಂಟ್ ಆ್ಯಂಡ್ ಮಿಷನರಿಯ ಅಮೌಂಟನ್ನು ಆಥರೈಸೇಷನನ್ನು ಹೇಗೆ ಖಾತರಿಪಡಿಸಿಕೊಳ್ಳುವುದು? ಸೊ ಪ್ರಾಜೆಕ್ಟ್ನ ಇನ್ವೆಸ್ಟ್ಮೆಂಟ್ ಡೀಟೇಲ್ಸನ್ನು ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸ್ಕಸ್ ಮಾಡಿರ್ತಾರೆ. ಆ ಮಿನಿಟ್ಸ್ ಆಫ್ ದ ಮೀಟಿಂಗ್ನಲ್ಲಿ ಇದರ ಮೆನ್ಷನ್ ಇರ್ತದೆ. ಯಾವ ಪ್ಲಾಂಟ್ ಆ್ಯಂಡ್ ಮೆಷಿನ್ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ರ ಬಗ್ಗೆ ಕೂಡ ಮೀಟಿಂಗ್ ಆಗಿರುತ್ತೆ. ಫೈನಲಿ ದೆನ್ ವೆನ್ ದೇ ಕಾಲ್ ಫಾರ್ ಎ ಕೊಟೇಶನ್ಸ್ ಅನ್ನು ಸಬ್ಮಿಟ್ ಮಾಡಿರ್ತಾರೆ. ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮೀಟಿಂಗ್ಸ್ನಲ್ಲಿ ಮಾಹಿತಿ ಇರುತ್ತೆ. ಹಾಗೆ ಇದೆಲ್ಲವನ್ನ ಕಾಪೀಸ್ ಆಫ್ ದ ಮಿನಿಟ್ಸ್ ಆಫ್ ದ ಮೀಟಿಂಗ್ನ ಆಧಾರದ ಮೇಲೆ ಈ ಪ್ಲಾಂಟ್ ಆ್ಯಂಡ್ ಮೆಷಿನರಿಯ ಪರ್ಚೇಸ್ ವ್ಯವಸ್ಥಿತವಾಗಿ ಮಾಡಲಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೋದು. ಆಮೇಲೆ ಪರ್ಚೇಸ್ ಆರ್ಡರ್ ಕಾಪಿ, ಯಾವ ಆರ್ಗನೈಸೇಷನಿಂದ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಖರೀದಿಸಲಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಪರ್ಚೇಸ್ ಆರ್ಡರ್ ಕಾಪಿಯನ್ನು ವೆರಿಫೈ ಮಾಡಬೇಕು. ಒಂದು ಆರ್ಗನೈಸೇಷನ್ ಇನ್ನೊಂದು ಸಪ್ಲೈಯರಿಗೆ ನನಗೆ ಈ ಮೆಷಿನರಿಯನ್ನು ನೀವು ಸೇಲ್ ಮಾಡಬೇಕು ಅಂಥೇಳಿ ಕೊಟೇಶನ್ ಕಾಪಿಯನ್ನು ಕೋಟ್ ಮಾಡಿ ಆರ್ಡರ್ ಕಳಿಸ್ತದೆ. ಅದರ ಮೇಲೆಯೇ ಸಪ್ಲೈಯರ್ ಆರ್ಡರನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ. ಸೊ ಕಾಪಿ ಆಫ್ ದ ಪರ್ಚೇಸ್ ಆರ್ಡರ್ ಇರುತ್ತೆ. ಮತ್ತು ಒಂದು ಸತಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ನಿಮ್ಮ ಆರ್ಗನೈಸೇಷನ್ ಬಂದ ನಂತರ ಅದನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಇನ್ಸ್ಟಾಲ್ ಆಗಿದ್ದರ ಬಗ್ಗೆ ರಿಪೋರ್ಟ್ ಒಂದನ್ನು ಸಪ್ಲೈಯರ್ ಕೊಡ್ತಾನೆ. ಈ ಕಾಪಿ ಕೂಡ ಇನ್ಸ್ಟಾಲೇಷನ್ ರಿಪೋರ್ಟ್ ಕೂಡ ಒಂದು ವ್ಯಾಲಿಡ್ ಬೇಸ್ ಡಾಕ್ಯುಮೆಂಟ್ ಆಗುತ್ತೆ ವೆರಿಫಿಕೇಷನಿಗೆ. ಆ್ಯಂಡ್ ದೆನ್ ಹಿ ವಿಲ್ ಸೆಂಡ್ ಅನ್ ಇನ್ವಾಯ್ಸ್, ಒಂದು ಬಿಲ್ ಕಳಿಸ್ತಾನೆ. ಆ ಬಿಲ್ಲನ್ನು ಕೂಡ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಅಥರೈಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ದೆನ್ he should vouch the payment made for the purchase of machinery as recorded in the cash book with the help of the invoices and receipts in respect of payment made obtained from the seller of the machinery. ಪೇಮೆಂಟ್ ಆಗಿದೆ ಅನ್ನೋದನ್ನು ಹೇಗೆ ಖಾತ್ರಿಪಡಿಸಿಕೊಳ್ಳುವುದು? ಪರ್ಚೇಸ್ ಮಾಡಿದ್ದು ಖಾತ್ರಿಯಾಗಿದೆ, ಅಥರೈಸ್ ಆಗಿದೆ ಅನ್ನೋದು ಸಮರ್ಥಿಸಿಕೊಂಡಾಗಿದೆ. ಈಗ ಪೇಮೆಂಟ್ ಆಗಿದೆ ಅನ್ನೋದನ್ನು ಹೇಗೆ ಖಾತರಿಪಡಿಸಿಕೊಳ್ಳುವುದು? ಸೊ ಹಿಯರ್ ಹಿ ಶಾಲ್ ವೆರಿಫೈ ದ ಕ್ಯಾಶ್ ಬುಕ್ನ ಪೇಮೆಂಟ್ ಸೈಡ್ನಲ್ಲಿ ಪೇಮೆಂಟ್ ಆಗಿದ್ದಕ್ಕೆ ಎಂಟ್ರಿ ಇರುತ್ತೆ ಫಾರ್ ದ ಪೇಮೆಂಟ್ ವಿಚ್ ಹ್ಯಾಸ್ ಬಿನ್ ಮೇಡ್ ಅಲಾಂಗ್ ವಿತ್ ದ ವೌಚರ್ ನಂಬರ್. ಅಲ್ಲಿ ಎಂಟ್ರಿ ಇರುತ್ತೆ. ಸೊ ವೌಚರನ್ನು ವೆರಿಫೈ ಮಾಡುವಾಗ ಅಲ್ಲಿ ಕಾಪಿ ಆಫ್ ಇನ್ವಾಯ್ಸ್ ಕೂಡ ಇರುತ್ತೆ. ಯಾವ ವೌಚರ್ ನಂಬರ್ ಎದುರುಗಡೆ ಆ ಪೇಮೆಂಟ್ ಆಗಿದೆ ಅಂತ ಗೊತ್ತಾದರೆ ವಿ ವಿಲ್ ಹ್ಯಾವ್ ದ ಇನ್ವಾಯ್ಸ್ ಕಾಪೀಸ್ ಆಲ್ಸೋ, ಆ್ಯಂಡ್ ಆಲ್ಸೋ ದ ಕಾಪಿ ಆಫ್ ದ ಒರಿಜಿನಲ್ ರಿಸಿಟ್ issued by the supplier of the machinery will be present along with the invoices. This will make sure that the payment which has been made to the supplier has been genuine and has satisfied the purpose. Then expenses related to the purchase, installation of the machinery. ಮಷಿನರಿಯನ್ನು ಸಪ್ಲೈಯರ್ನ ಪ್ಲೇಸ್ನಿಂದ ಕ್ಲೈಂಟ್ನ ಪ್ಲೇಸ್ನಿಗೆ ಬರುವವರೆಗಿನ ಆಗುವ ಟ್ರಾವೆಲಿಂಗ್ ಖರ್ಚು, ಕ್ಲೈಂಟ್ನ ಪ್ಲೇಸ್ನಲ್ಲಿ ಮಷಿನರಿ ಬಂದ ನಂತರ ಅದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಇರುವಂಥ ಖರ್ಚು, ಅಲ್ಲದೆ ಬೇರೆ ಯಾವುದಾದ್ರೂ ರಿಪೇರ್ಸ್ ಏನಾದರೂ ಮಾಡಿಸ್ಬೇಕಾದ್ರೆ ಆ ಮೆಷಿನರಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಆಗುವಂಥ ಇತರ ಖರ್ಚು ವೆಚ್ಚಗಳು, ಲೀಗಲ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಮೇ ಬಿ ಅಬ್ಟೈನಿಂಗ್ ಸ್ಪೆಷಲ್ ಪರ್ಮಿಷನ್ ಫ್ರಮ್ ದ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಥವಾ
ಏನೋ ಬೇರೆ ಏನಾದರೂ ಪರ್ಮಿಷನ್ ತಗೋ ಲೈಸೆನ್ಸ್ ಫೀಸ್ ಏನಾದರೂ ಪೇಮೆಂಟ್ ಮಾಡಬೇಕಾದ್ರೆ, ಸಾಫ್ಟ್ವೇರ್ ಯೂಸ್ ಮಾಡಬೇಕು, ಆ ಮಷಿನರಿ ಇನ್ಸ್ಟಾಲ್ ಮಾಡಬೇಕಾದ್ರೆ, ಆ ಮಷಿನರಿ ನಡೆಸಬೇಕಾದ್ರೆ, ಆ ಸಾಫ್ಟ್ವೇರಿಗೆ ಲೈಸೆನ್ಸ್ ಫೀಸ್ ಏನಾದರೂ ಕೊಟ್ಟಿದ್ರೆ, ಇದೆಲ್ಲವನ್ನ ನಾವು ಕ್ಯಾಪಿಟಲೈಸ್ ಮಾಡಬೇಕು. ಬಿಕಾಸ್ ಅಂಟಿಲ್ ದ ಮಷಿನರಿ ಈಸ್ ಕೆಪೇಬಲ್ ಆಫ್ ಬೀಯಿಂಗ್ ಪುಟ್ ಟು ಯೂಸ್ ಏನೆಲ್ಲ ನೀವು ಖರ್ಚು ಮಾಡ್ತೀರೋ ಎಲ್ಲವೂ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟಿಗೆ ಡೆಬಿಟ್ ಆಗಲೇಬೇಕು, ಅದನ್ನು ಕ್ಯಾಪಿಟಲೈಸ್ ಮಾಡಲೇಬೇಕು. ಇದಾಗಿದೆಯಾ ಅನ್ನೋದನ್ನು ಚಾರ್ಟರ್ಡ್ ಅಕೌಂಟ್ ದ ಆಡಿಟರ್ ಶಲ್ confirm after verifying with the books of account entries and the ledger accounts of the asset. Now the next investment is about freehold and leasehold property. Freehold property ಅಂದ್ರೇನು, leasehold property ಅಂದ್ರೇನು? Freehold land ಅಂತ ಹೇಳಿದ್ರೆ you are the ultimate owner. There is no time frame for which your ownership is restricted to. The leasehold property means property belongs to somebody else, but you have taken it on lease by making certain payments so that you get the right to use the land or building. So freehold property alli you are the ultimate owner. So you get the free right on that particular property until you sell the property to somebody else. ಫ್ರೀಹೋಲ್ಡ್ ಅಂತ ಹೇಳಿದರೆ ಅದು ನಿಮ್ಮದೇ ಪ್ರಾಪರ್ಟಿ. ನೀವು ಅದನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋವರೆಗೂ, ಸೇಲ್ ಮಾಡೋವರೆಗೂ ಆ ಪ್ರಾಪರ್ಟಿ ನಿಮ್ಮದೇ ಆಗಿರ್ತದೆ. ಅದರ ಮೇಲೆ ನಿಮ್ಮ ಎಲ್ಲ ಹಕ್ಕುಗಳು ನಿಮ್ಮದಾಗಿರ್ತವೆ. ಬಟ್ ಲೀಸ್ ಹೋಲ್ಡ್ ಪ್ರಾಪರ್ಟಿ ಅಂತ ಹೇಳಿದರೆ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸಂಬಡಿ ಎಲ್ಸ್, ಬೇರೆಯವರಿಗೆ ಸೇರಿದಂತಹ ಪ್ರಾಪರ್ಟಿ. ಬಟ್ ಆ ಪ್ರಾಪರ್ಟಿಯನ್ನು ಯೂಸ್ ಮಾಡುವ ಅಂದರೆ ಬಳಸಿಕೊಳ್ಳುವ ಹಕ್ಕನ್ನು ನೀವು ಸ್ವಲ್ಪ ಪೇಮೆಂಟ್ ಮಾಡಿ ಪಡೆದುಕೊಂಡಿರ್ತೀರಿ. ಸೊ ಇಂಥ ಪ್ರಾಪರ್ಟೀಸ್ಗಳ ವೌಚಿಂಗನ್ನು ಹೇಗೆ ಮಾಡುವಂಥದ್ದು? The first one is to ascertain whether there is a proper authorization for the purchase of land and building. This can be made out by verifying the minutes of the meeting. Purchase of freehold property, purchase of lease rights, ಇದರ ಬಗ್ಗೆ ಮೀಟಿಂಗ್ಸ್ ಅನ್ನು ಡಿಸ್ಕಷನ್ ಮಾಡಿ ಫೈನಲೈಸ್ ಮಾಡಿರ್ತಾರೆ. ಸೊ ಮಿನಿಟ್ಸ್ ಆಫ್ ದ ಮೀಟಿಂಗ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಲ್ ಬಿ ದ ಬೇಸಿಸ್ ಫಾರ್ authorization, and then he should examine the agreement for the purchase of the property. ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕಾದ್ರೆ ನಾವು ಎಗ್ರಿಮೆಂಟ್ ಮಾಡ್ಕೋತೇವೆ. ಸೊ ಅಡ್ವಾನ್ಸ್ ಪೇಮೆಂಟ್ ಇವಾಗ ಮಾಡ್ತೇವೆ, ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಕೊಳ್ಳೋದು, ಇದನ್ನೆಲ್ಲ ಡಿಸ್ಕಷನ್ ಮಾಡಿ ಒಂದು ಎಗ್ರಿಮೆಂಟ್ ಮಾಡ್ಕೋತೇವೆ. ಸೊ ಎಗ್ರಿಮೆಂಟ್ ಕಾಪಿಯನ್ನು ನೋಡಿಕೊಂಡು the copy of the agreement between the buyer and the seller will be the basis for ascertaining that the purchase of the property has been done legally. Further, the sale deed, once the registration is complete, the agreement will be converted into a sale deed, which is an authentic document for the ownership of the freehold property, or a deed which speaks about leasehold rights will serve the purpose of documentary evidence. If the property is purchased through an auctioneer, you may have seen auction notice put up in the newspapers where bankers auction the assets of businessmen. If the assets have been purchased through an auction, then the auctioneer's note will be available where the auditor shall examine the auctioneer's account to watch for the payment, because the payment is not made to the owner of the asset, rather through the auctioneer. Hence, the auctioneer's account will have to be verified whether the payment has been made to such auctioneer. The next one is about examining the receipt obtained from the vendor of the property. The receipt of the amount, it may be paid in advance or may be paid in installment. leasehold ರೈಟ್ಸಿಗೋಸ್ಕರ ನೀವೇನು ಹಣ ಕೊಡ್ತೀರಾ ಅದರ ಬಗ್ಗೆ ಪಾವತಿ ಮಾಡಿದ ಬಗ್ಗೆ ರಶೀದಿಯನ್ನು ಪಡೆದುಕೊಳ್ಳುವುದು ಇಂಪಾರ್ಟೆಂಟ್. ದಿಸ್ ರಿಸಿಟ್ ಕನ್ಫರ್ಮ್ಸ್ ದ್ಯಾಟ್ not only the asset has been purchased or rights have been purchased, the payment also has been made to the correct person and in a legally acceptable manner. The fifth point here is, if the property is purchased is a freehold property, the auditor should examine the conveyance deed to ensure that the ownership of the property has been properly conveyed to the client. So what is this conveyance deed? Conveyance deed is nothing but a non-judicial stamp paper in which the details of the property is recorded as to the boundaries of the property, the legal rights entitled with that particular property, and the details of the rights which has been transferred to the current holder, how he has acquired it. All the mother documents will help in understanding what would be the entitlement of the particular property when it is held by the client.
ಕನ್ವೇಯನ್ಸ್ ಡೀಡ್ ಅಂತ ಹೇಳಿದ್ರೆ ಒಂದು ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ನ ಮೇಲೆ ಬರೆದಿರುವಂತಹ ದಾಖಲೆ. ಈ ದಾಖಲೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿಯ ಬೌಂಡ್ರೀಸ್ಗಳು ಯಾವುದು, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಲ್ಲಿ ಏನೆಲ್ಲ ಇದೆ, ಹಾಗಾಗಿ ನೀವು ಲೊಕೇಟ್ ಮಾಡ್ಬೋದು ನಿಮ್ಮ ಎಕ್ಸಾಕ್ಟ್ ಪ್ರಾಪರ್ಟಿಯನ್ನ, ಸೊ ದಟ್ ಯು ಕ್ಯಾನ್ ಐಡೆಂಟಿಫೈ ಯುವರ್ ಪ್ರಾಪರ್ಟಿ ಇನ್ ಅಪ್ರೋಪ್ರಿಯೇಟ್ ಮ್ಯಾನರ್. ಮತ್ತು ಆ ಜಾಗಕ್ಕೆ ಸಂಬಂಧಪಟ್ಟ ಯಾವುದೇ ಹಕ್ಕುಗಳಿದ್ದಾವೆ, ಸೊ ಆ ಜಾಗವು ಅಥವಾ ಆ ಪ್ರಾಪರ್ಟಿಯು ಈ ಸೆಲ್ಲರ್ಗೆ ಹೇಗೆ ಬಂತು, ಸೆಲ್ಲರ್ಗೆ ಯಾವ ರೀತಿಯ ಅಧಿಕಾರಗಳು ಅವನು ಎಂಜಾಯ್ ಮಾಡಿದ್ದಾನೆ, ಮತ್ತು ಆ ಪ್ರಾಪರ್ಟಿಯ ಮೂಲ ದಾಖಲೆಗಳ ಬಗ್ಗೆ ಕೂಡ ಮಾಹಿತಿ ಈ ಕನ್ವೇಯನ್ಸ್ ಡೀಡ್ ನಲ್ಲಿ ಇರುತ್ತೆ. ಅಲಾಂಗ್ ವಿತ್ ದಟ್ ಐ ಥಿಂಕ್ ಬ್ಲೂ ಪ್ರಿಂಟ್ ಆಫ್ ನಕಾಶೆ ಅಂತ ಏನ್ ಹೇಳ್ತೇವೆ, ಸೈಟ್ ಮ್ಯಾಪ್ ಅಂತ ಹೇಳ್ತಾರೆ, ಅದನ್ನು ಕೂಡ ಈ ಕನ್ವೇಯನ್ಸ್ ಡೀಡ್ ನಲ್ಲಿ ನೋಡಬಹುದು. ಸೊ ದಟ್ ಯು ಕ್ಯಾನ್ ಐಡೆಂಟಿಫೈ ಯುವರ್ ಪ್ರಾಪರ್ಟಿ ಎಕ್ಸಾಕ್ಟ್ಲಿ. ಸೊ ಪ್ರಾಪರ್ಟಿಯ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಅಥವಾ ಡೌಟ್ಸ್ ಬರದ ಹಾಗೆ ಕನ್ವೇಯನ್ಸ್ ಡೀಡ್ ಅನ್ನ ಅರ್ಥ ಮಾಡಿಕೊಂಡು ಓನರ್ಶಿಪ್ ಆಫ್ ದ ಪ್ರಾಪರ್ಟಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಸೊ ಇದು ಆಗಿದ್ಯಾ ಅಂತ ಆಡಿಟರ್ ಚೆಕ್ ಮಾಡ್ಕೋಬೇಕು. ದೆನ್ ದ ಆಡಿಟರ್ ಶುಡ್ ಆಲ್ಸೋ ವೆರಿಫೈ ಫಾರ್ ದ ಲೀಸ್ಹೋಲ್ಡ್ ಪ್ರಾಪರ್ಟಿ. ಇನ್ ಕೇಸ್ ಆಫ್ ಲೀಸ್ಹೋಲ್ಡ್ ಪ್ರಾಪರ್ಟಿ ವಿ ಡು ನಾಟ್ ಹ್ಯಾವ್ ದ ಓನರ್ಶಿಪ್. ಲೀಸ್ಹೋಲ್ಡ್ ಪ್ರಾಪರ್ಟಿಯಲ್ಲಿ ನಮಗೆ ಜಾಗದ ಅಥವಾ ಆ ಪ್ರಾಪರ್ಟಿಯ ಮೇಲೆ ಓನರ್ಶಿಪ್ ಸಿಗೋದಿಲ್ಲ, ಬಟ್ ವಿ ವಿಲ್ ಗೆಟ್ ದ ರೈಟ್ ಟು ಯೂಸ್ ದ ಪ್ರಾಪರ್ಟಿ. ಆ ಪ್ರಾಪರ್ಟಿಯನ್ನು ಯೂಸ್ ಮಾಡಲಿಕ್ಕೆ ಹಕ್ಕು ಸಿಗುತ್ತೆ ವೆನ್ ಯು ಮೇಕ್ ದ ಲೀಸ್ ಪೇಮೆಂಟ್. ಹಾಗಾಗಿ ಆ ಲೀಸ್ ಡೇಟ್ ಅನ್ನ ಸರಿಯಾಗಿ ಎಕ್ಸಾಮಿನ್ ಮಾಡಬೇಕಾಗತ್ತೆ. ಎಷ್ಟು ಮೊತ್ತವನ್ನ ಪಾವತಿ ಮಾಡಲಾಗಿದೆ, ಅದೇ ಮೊತ್ತವನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡಿದಾರಾ, ಮತ್ತು ಆ ಲೀಸ್ ಡೀಡ್ ಪ್ರಕಾರ ಸಿಗುವಂತ ಹಕ್ಕುಗಳು ಯಾವುದು, ಇದರ ಅರ್ಥೈಸುವಿಕೆ ಸರಿಯಾಗಿ ಆಗಿದ್ಯಾ ಇಲ್ವಾ ಅನ್ನೋದನ್ನು ಕೂಡ ಆಡಿಟರ್ ಚೆಕ್ ಮಾಡಬೇಕು. He also should get the title deeds examined by the solicitor of the client. ಕ್ಲೈಂಟ್ ನ ವಕೀಲರ ಹತ್ರ ಹೋಗಿ ಆ ಜಾಗದ ದಾಖಲೆಗಳನ್ನ ತೋರಿಸಿ ಅದರ ಬಗ್ಗೆ ಒಂದು ಲೀಗಲ್ ಒಪಿನಿಯನ್ ಅನ್ನು ತೆಗೆದುಕೊಳ್ಳುವಂತಹದ್ದು ಆಡಿಟರ್ ನ ರೆಸ್ಪಾನ್ಸಿಬಿಲಿಟಿ. But if the auditor feels that he needs an external advocate to do this job, he is free to do so. ಅವರ ಪ್ರಕಾರ ಕ್ಲೈಂಟ್ ನ ಸಾಲಿಸಿಟರ್ ಸರಿಯಾದ ಮಾಹಿತಿ ಕೊಡಲ್ಲ ಅಥವಾ if he is not satisfied, then an outsider or a legal consultant from outside can be hired and can be considered for opinion. ಸೊ ಉದ್ದೇಶ ಇಷ್ಟೇ, ಮಾಡಿದಂಥ ಇನ್ವೆಸ್ಟ್ಮೆಂಟ್ ಇಂದ ಬಿಸ್ನೆಸ್ ನ ಅಮೌಂಟ್ ಇನ್ವೆಸ್ಟ್ ಆಗಿದೆ, ಇದರಿಂದ ಬಿಸ್ನೆಸ್ಸಿಗೆ ಲಾಭ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾದದ್ದು ಆಡಿಟರ್ನ ಜವಾಬ್ದಾರಿ. ದೆನ್ ಇಫ್ ದ ಬಿಲ್ಡಿಂಗ್ ಇಸ್ ಎರೆಕ್ಟೆಡ್ ಥ್ರೂ ಎ ಕಾಂಟ್ರಾಕ್ಟರ್ ಮೂಲಕ ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ದೀರಿ ಅಂತ ಹೇಳಿದ್ರೆ, ಆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲದೆ ಹೋದ ಪಕ್ಷದಲ್ಲಿ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್, ಬಿಲ್ಡಿಂಗ್ ಕಾಂಟ್ರಾಕ್ಟರ್ನ ಒಟ್ಟಿಗೆ ಸಿವಿಲ್ ಕಾಂಟ್ರಾಕ್ಟರ್ನ ಒಟ್ಟಿಗಿನ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಏನು ಒಪ್ಪಂದ ಮಾಡಿಕೊಂಡಿರ್ತೀರಿ ಆ ಒಪ್ಪಂದವನ್ನ ಪರಿಶೀಲಿಸಬೇಕು. ಪ್ಲಸ್ ಎಷ್ಟು ಕೆಲಸ ಆಗಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ವಿದಿನ್ 2-3 months 6 months 8 months ಒಳಗೆ ಏನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿಯೋದಿಲ್ಲ, ಹಂತವಾಗಿ ಮುಗಿಯೋದ್ರಿಂದ ನಮ್ಗೆ 31st March ಆಫ್ ದ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ನಂದು ಆ ಬಿಲ್ಡಿಂಗ್ ನ ಕಾಮಗಾರಿ ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿದೆ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಬೇಕು. ಇದಕ್ಕೋಸ್ಕರ ನಾವು ಒಬ್ಬ ಇಂಡಿಪೆಂಡೆಂಟ್ ಆರ್ಕಿಟೆಕ್ಟ್ ಅವನ ಅಭಿಪ್ರಾಯವನ್ನು ತಗೊಳ್ಬೇಕಾಗತ್ತೆ, ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಪ್ಲಸ್ ಈ ಕಾಂಟ್ರಾಕ್ಟರ್ಗೆ ನಾವು ಹಂತವಾಗಿ ಪೇಮೆಂಟ್ ಮಾಡಿರ್ತೇವೆ. ವಿ ವಿಲ್ ಪೇ ದ ಕಾಂಟ್ರಾಕ್ಟರ್, ಸಿವಿಲ್ ಕಾಂಟ್ರಾಕ್ಟರ್ ಇನ್ ಡಿಫರೆಂಟ್ ಇನ್ಸ್ಟೆನ್ಸಸ್. ಪಾರ್ಟ್ ಪೇಮೆಂಟ್ಸ್ ವಿ ವಿಲ್ ಬಿ ಮೇಕಿಂಗ್. To prove that this part payments have been made in connection with the contract for the construction, the receipts should be obtained from the civil contract. The civil contractor shall give the receipts for the payments which have been received, and these receipts will form part as the vouchers for the purpose of verification. Next, what we will see here is, in case if the building is being constructed by the materials with using the materials and services of the staff of the client. Let us take L&T Limited or ACC Limited, which are known for their building materials. If they want to construct a building in their premises or in their freehold property, then of course they will not use somebody else's cement or iron or something like that. They will use their own materials. ಹೀಗಿರುವಾಗ ನಮ್ಮದೇ ಮೆಟೀರಿಯಲ್ಸ್ ಅನ್ನು ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯೂಸ್ ಮಾಡಿದ ಮಟೀರಿಯಲ್ಸ್, ಯೂಸ್ ಮಾಡಿದಂತ ಸ್ಟಾಫ್ ಲೇಬರರ್ಸ್ ಯಾರಿದ್ದಾರೆ ಅವರನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ,
The cost of these material and the wages chargeable to the building has to be properly ascertained. ಸೊ ಯಾವ ಮಟೀರಿಯಲ್ಸ್ ಅನ್ನ ನಮ್ಮ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಿದ್ದೇವೋ, ಯಾವ ಲೇಬರರ್ಸ್ ಅನ್ನು ನಮ್ಮ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಿದ್ದೇವೋ, ಆ ಲೇಬರ್ ಚಾರ್ಜಸ್ ಅನ್ನ, ಆ ಮೆಟೀರಿಯಲ್ ಕಾಸ್ಟ್ ಅನ್ನ ನಮ್ಮ ರೆಗ್ಯುಲರ್ ಚಾರ್ಜಸ್ ಅನ್ನ ಸಪರೇಟ್ ಮಾಡಿ ಸರಿಯಾಗಿ ಟ್ರೀಟ್ ಆಗಿದೆಯಾ, ಬಿಲ್ಡಿಂಗಿಗೆ ಕ್ಯಾಪಿಟಲೈಸ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಬೇಕಾಗ್ತದೆ ಆಡಿಟರ್. Then he should see that the property purchase is registered in the name of the client. ಇಲ್ಲಿ ಲೀಗಲ್ ಎಂಟೈಟಲ್ಮೆಂಟ್ ನ ಪ್ರಶ್ನೆ, ಯಾವುದೇ ಪ್ರಾಪರ್ಟಿಯನ್ನ ನಾವು ಪರ್ಚೇಸ್ ಮಾಡಿದ ಕೂಡಲೇ ಅದು ಎಗ್ರಿಮೆಂಟ್ ಆದ ಕೂಡಲೇ ನಮ್ಮದಾಗ್ಲಿಲ್ಲ, ಆ ಎಗ್ರಿಮೆಂಟ್ ಡೀಡ್ ಆಗಿ ಕನ್ವರ್ಟ್ ಆಗಬೇಕು. ಡೀಡ್ ಶುಡ್ ಬಿ ಸೈನ್ಡ್ ಬೈ ಬೋತ್ ದ ಪಾರ್ಟೀಸ್ ಅಂಡ್ ದೆನ್ ದ ಡೀಡ್ ಮಸ್ಟ್ ಬಿ approved, registered by the registrar of the properties on payment of a registration fees. ನೀವು ಒಂದು ರಿಜಿಸ್ಟ್ರೇಷನ್ ಫೀಸ್ ಪೇ ಮಾಡಿ ನಿಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಾಗ ನೀವು ರಿಜಿಸ್ಟ್ರೇಷನ್ ಫೀಸ್, ಸ್ಟ್ಯಾಂಪ್ ಡ್ಯೂಟಿ ಪೇಮೆಂಟ್ ಮಾಡ್ಬೇಕಾಗತ್ತೆ. ಪೇಮೆಂಟ್ ಮಾಡಿ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿಯಲ್ಲಿರುವ ಹಳೆಯ ಓನರ್ನ ಹೆಸರಿನಿಂದ ಹೊಸ ಓನರ್ನ ಹೆಸರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಮಾತ್ರ ಆ ಪ್ರಾಪರ್ಟಿ ಲೀಗಲಿ ನಿಮ್ಮ ಹೆಸರಿನಲ್ಲಿದೆ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಆಗತ್ತೆ. So hence it should be, the legal entitlement should be immediately transferred to the client. This should be taken care of. He should also ensure that the expenses incurred for acquiring and registering the property, such as broker's charges, auctioneer's charges, stamp duty, etc. are capitalized. ಒಂದು ಪ್ರಾಪರ್ಟಿಯನ್ನ ನಾವು ಪರ್ಚೇಸ್ ಮಾಡುವಾಗ ಪ್ರಾಪರ್ಟಿಯ ವ್ಯಾಲ್ಯೂ ಅಲ್ಲದೆ ಇತರೆ ಖರ್ಚುಗಳು ಬಹಳಷ್ಟು ನಮಗೆ ಬರುತ್ತೆ. ಸಚ್ ಆಸ್ ರಿಜಿಸ್ಟ್ರೇಷನ್ ಚಾರ್ಜಸ್, ಲಾಯರ್ಸ್ ಚಾರ್ಜಸ್, ಆಕ್ಷನರ್ ನಿಂದ ಪರ್ಚೇಸ್ ಮಾಡಿದ ಆಕ್ಷನರ್ಸ್ ಚಾರ್ಜಸ್, ಬ್ರೋಕರ್ ಇಂದ ಪರ್ಚೇಸ್ ಮಾಡಿದ್ರೆ ಬ್ರೋಕರ್ಸ್ ಕಮಿಷನ್, ಸ್ಟ್ಯಾಂಪ್ ಡ್ಯೂಟಿ ಫಾರ್ ರಿಜಿಸ್ಟ್ರೇಷನ್, ಸ್ಟ್ಯಾಂಪ್ ಪೇಪರ್ ಚಾರ್ಜಸ್, ಅಲ್ಲಿ ಈ ಎಲ್ಲ ಫೀಸ್, ಗವರ್ಮೆಂಟ್ ಫೀಸ್ ಅನ್ನು ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಈ ಎಲ್ಲಾ ಅಮೌಂಟ್ಸ್ ಗಳನ್ನ ನಾವು ಕ್ಯಾಪಿಟಲೈಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಆಸ್ತಿಯನ್ನ ನಮ್ಮ ಹೆಸರಿಗೆ ಮಾಡುವಂತಹ ಈ ಪ್ರಕ್ರಿಯೆ ಒಂದು ಓನರ್ಶಿಪ್ಗೆ ಸಂಬಂಧಪಟ್ಟದಾದ್ರಿಂದ ಇಟ್ ಈಸ್ ಅ ವ್ಯಾಲ್ಯೂ ಆಡಿಂಗ್ ಆಕ್ಟಿವಿಟಿ. ಹಾಗಾಗಿ ಈ ಪರ್ಟಿಕ್ಯುಲರ್ ಅಮೌಂಟ್ ಗಳನ್ನ ನಾವು ಖರ್ಚು ಮಾಡಿದ್ರು ಕೂಡ, ಕಮಿಷನ್ ಅನ್ನೋದು ರೆಗ್ಯುಲರ್ ಖರ್ಚು ತರ ಕಂಡ್ರು ಕೂಡ, ಈ ಕಮಿಷನ್ ಸ್ಪೆಸಿಫಿಕ್ ಆಗಿ ಬಿಲ್ಡಿಂಗ್ ಅನ್ನ ಅಥವಾ ಪ್ರಾಪರ್ಟಿಯನ್ನ ನಮ್ಮ ಹೆಸರಿಗೆ ನಾವು ಮಾಡ್ಕೊಳ್ಳಿಕ್ಕೆ ಮಾಡಿದಂತ ಖರ್ಚಾದ್ರಿಂದ ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಬೇಕು. ಮತ್ತು ಅದನ್ನ ಯಾವ ಪ್ರಾಪರ್ಟಿಗೋಸ್ಕರ ಖರ್ಚು ಮಾಡಿದೆವೋ ಆ ಪ್ರಾಪರ್ಟಿಯ ಅಕೌಂಟ್ಗೆ ಡೆಬಿಟ್ ಮಾಡಬೇಕಾಗತ್ತೆ. ಇಟ್ ಶುಡ್ ಬಿ ಕ್ಯಾಪಿಟಲೈಸ್ಡ್. ಸೊ ದ ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಫಿಸಿಕಲ್ ಇನ್ಸ್ಪೆಕ್ಷನ್. ಹೆಚ್ಚಿನ ಸಮಯದಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಪ್ರಾಪರ್ಟೀಸ್ ಆನ್ ಪೇಪರ್ ಇರುತ್ತೆ, ಫಿಸಿಕಲಿ ಇರೋದಿಲ್ಲ. You may have heard about stories where the bills have been passed for bridges, where the bridge itself is not there, but the bill has been passed. ಸೊ ಬ್ರಿಡ್ಜ್ ಎಲ್ಲಿ ಹೋಯ್ತು ಅನ್ನೋ ಕ್ವಶನ್ ಮಾರ್ಕ್, ಇಂಥದ್ದೆಲ್ಲ ಮೊದಲು ಕೇಳಿ ಬರ್ತಿತ್ತು. ನೀವು ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದೀಸ್ ಥಿಂಗ್ಸ್. ದ ಪಾಯಿಂಟ್ ಹಿಯರ್ ಇಸ್, when you purchase a property, the job of the auditor is not just to check the invoice, not just to check the sale deed, not just to check the payments, but also to see whether physically that asset is present. Because on paper you can build Taj Mahal, but Taj Mahal should be present. So only when you are confirming that the asset is not only on the papers but also on but also physically present, then you are doing justice for the investments which have been made. So auditor shall make a physical inspection. He shall visit the properties in person. What if the properties are located abroad? Then what to do? Can the auditor make a foreign trip in this regard? Not necessarily. He can use his there are international agencies who do this verification job, so he can hire these experts and get the inspection done from them and obtain a report. Then if the property is purchased through broker, the auditor should examine the broker's note. Broker ಮುಖಾಂತರ ನಾವು ಏನಾದರೂ ಪರ್ಚೇಸ್ ಮಾಡಿದ್ರೆ ಆ ಬ್ರೋಕರ್ಸ್ ನ ನೋಟ್ ಅನ್ನೋ ಒಂದು ಡಾಕ್ಯುಮೆಂಟ್ ಇರುತ್ತೆ. ಅದರಲ್ಲಿ ಬ್ರೋಕರ್ gives all the details of the property, his commission, the charges which he has collected from the assessee, from the client. All these details are given in the broker's note. So this broker's note has to be examined for the purpose of verification of the asset purchase. With this, we wind up this session. See you in the next session. Thank you.